14 ವರ್ಷದಿಂದ ಒಂದೇ ಕಡೆ ಪ್ರಿನ್ಸಿಪಲ್ ಠಿಕಾಣಿ ಹೂಡಿಬಿಟ್ಟಿದ್ದಾರೆ. ವರ್ಗಾವಣೆ ಆಗಿದೆ. ವರ್ಗಾವಣೆ ಆದರೂ ಕೂಡ ಆ ಪ್ರಿನ್ಸಿಪಲ್ ಹೋಗದೆ ಕಳ್ಳಾಟ ಆಡಿದ್ದಾರೆ. 14 ವರ್ಷದಿಂದ ಒಂದೇ ಕಡೆ ಈ ಪ್ರಿನ್ಸಿಪಲ್ ಠಿಕಾಣಿ ಹೂಡಿದ್ದಾರೆ. ವರ್ಗಾವಣೆ ಆಗಿದೆ, ಎಲ್ಲೂ ಹೋಗಿಲ್ಲ. ಸೊ ಹೇಳೋರು ಕೇಳೋರು ಯಾರೂ ಇಲ್ವಾ? ವರ್ಗಾವಣೆಯಾಗಿ ಬಂದ ಹೊಸ ಪ್ರಿನ್ಸಿಪಲ್ ಮೇಲೆ ದರ್ಪವನ್ನು ಮೆರೆದಿದ್ದಾರಂತೆ. ಕುರ್ಚಿ ಬಿಟ್ಟು ಕೊಡದೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಪ್ರಿನ್ಸಿಪಲ್ ಸ್ವಾಮಿ. ಮಂಡ್ಯದಲ್ಲಿ ಹೊಸ ಪ್ರಿನ್ಸಿಪಾಲ್ರನ್ನ ಶಾಲೆ ಒಳಕ್ಕೂ ಬಿಡ್ತಾ ಇಲ್ಲ ಈ ಸ್ವಾಮಿ. ಗೇಟ್ ಬಳಿಯೇ ನಿಲ್ಲಿಸಿ ಒಳಗೆ ಬರದಂತೆ ತಡೆದು ದೌರ್ಜನ್ಯವನ್ನ ಮಾಡ್ತಾ ಇರೋದು. ನಾಗಮಂಗಲ ತಾಲೂಕಿನ ಕೋಟೆ ಬೆಟ್ಟದ ಮುರಾರ್ಜಿ ಶಾಲೆ ಪ್ರಿನ್ಸಿಪಲ್ ಸ್ವಾಮಿ ದರ್ಪವನ್ನ ಬರೆದಿದ್ದಾರೆ. 14 ವರ್ಷಗಳಾಯ್ತು. ಏನೋ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 14 ವರ್ಷಗಳಿಂದ ವರ್ಗಾವಣೆ ಆಗಿ 14 ವರ್ಷಗಳಾಗಿದೆ. ವರ್ಗಾವಣೆ ಆದ್ರೂ ಕೂಡ ಆ ಶಾಲೆಯನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ಈ ಆಸಾಮಿ ಹೆಸರು ಸ್ವಾಮಿ. ವರ್ಗಾವಣೆ ಆದ್ರೂ ಎಲ್ಲೂ ಹೋಗಿಲ್ಲ. ಹೊಸ ಪ್ರಿನ್ಸಿಪಲ್ ಬಂದಿದ್ದಾರೆ. ಪಾಪ ಹೊಸ ಪ್ರಿನ್ಸಿಪಲ್ ಅನ್ನು ಒಳಗೆ ಬಿಟ್ಕೊಳ್ತಾ ಇಲ್ವಂತೆ, ಗೇಟ್ ಬಳಿನೇ ನಿಲ್ಲಿಸಿದಾರಂತೆ. ನಾಗಮಂಗಲ ತಾಲೂಕಿನ ಕೋಟೆ ಬೆಟ್ಟದ ಮುರಾರ್ಜಿ ಶಾಲೆ ಪ್ರಿನ್ಸಿಪಲ್ ಸ್ವಾಮಿ ದರ್ಪ ಇದು. ಏನ್ರಿ ಇವರೆಲ್ಲ ಹೇಳೋರು ಕೇಳೋರು ಯಾರು ಇಲ್ವಾ? ವರ್ಗಾವಣೆ ಆಗಿದೆ, ಇನ್ನೊಂದು ಶಾಲೆಗೆ ವರ್ಗಾವಣೆ ಆಗಿದೆ, ಅಲ್ಲಿಗೆ ಹೋಗ್ಬೇಕಲ್ವಾ ಇವರು? ಇನ್ನೊಂದು ಕಡೆ ವರ್ಗಾವಣೆ ಆಗಿದೆ, ಅಲ್ಲಿ ಹೋಗ್ಬೋದಾಗಿತ್ತಲ್ಲ. 14 ವರ್ಷಗಳಿಂದ ಇಲ್ಲೇ ಇದ್ದಾರೆ ಅಂತ ಅಂದ್ರೆ ಏನರ್ಥ? ಹಾಗಾದ್ರೆ ಹೇಳೋರು ಕೇಳೋರು ಯಾರೂ ಇಲ್ವಾ ಇವರಿಗೆ? ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಕುರ್ಚಿ ಬಿಡದೆ ಪ್ರಿನ್ಸಿಪಲ್ ಸ್ವಾಮಿ ದರ್ಪವನ್ನ ಮೆರೆದಿರೋದು ಆ ವ್ಯಕ್ತಿ ಪ್ರಿನ್ಸಿಪಲ್. ಸೊ ಮತ್ತೊಂದು ಕಡೆ ಇನ್ನೊಬ್ರು ಇದ್ದಾರೆ, ಹೊಸ ಪ್ರಿನ್ಸಿಪಲ್ ಆಗಿ ಬಂದಿರೋದು. ಸೊ ಬಲಗಡೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಫೋಟೋದಲ್ಲಿ ಮೋಹನ್ ಅವರ ಹೆಸರು. ಸೊ ಅವರನ್ನು ಒಳಗಡೆ ಬಿಡದೆ ಗೇಟ್ ಹಾಕ್ಬಿಟ್ಟಿದ್ದಾರೆ, ಹೊರಗಡೆ ನಿಲ್ಲಿಸಿದ್ದಾರೆ ಅವ್ರನ್ನ. ಯಾರ್ರೀ ಇವರೆಲ್ಲ? ಇವ್ರಿಗೆ ಯಾರ್ರೀ ಅಧಿಕಾರ ಕೊಟ್ಟಿದ್ದನ್ನ? ವರ್ಗಾವಣೆ ಆಗಿದೆ, ತನ್ನ ಪಾಡಿಗೆ ತಾನು ಹೋಗಬೇಕಾಗಿತ್ತು. ಅದನ್ನ ಬಿಟ್ಟು 14 ವರ್ಷಗಳಿಂದ ಅಲ್ಲೇ ಕೂತಿದ್ದಾನೆ ಈ ಆಸಾಮಿ. ಹೊಸ ಪ್ರಿನ್ಸಿಪಲ್ ಬಂದ್ರು ಅಂದ್ರೆ ಅವ್ರಿಗೆ ಒಳಗಡೆನೆ ಕರ್ಕೊಂಡಿಲ್ವಂತೆ, ಶಾಲೆ ಒಳಗಡೆ, ಹೊರಗಡೆ ನಿಲ್ಲಿಸಿದಾರಂತೆ. ನೋಡಿ ಅಲ್ಲಿ ಆ ಸ್ವಾಮಿ ಯಾವ ರೀತಿಯಾಗಿದ್ದಾರೆ ಅವ್ರ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ. ವಸತಿ ಶಾಲೆಯಲ್ಲಿ ಇರ್ತಕ್ಕಂಥ ಕೋಟೆ ಬೆಟ್ಟ ಮುರಾರ್ಜಿ ವಸತಿ ಶಾಲೆಯಲ್ಲಿ ಒಬ್ಬ ಪ್ರಾಂಶುಪಾಲ ಸ್ವಾಮಿ ಅಂತ ಒಬ್ಬ ಇದ್ದಾನೆ. ಅವನು ಮತ್ತೆ ಇನ್ನೊಬ್ಬ ಪಾಷಾ ಅಂತ ಅಂದ್ಬಿಟ್ಟು ಇಬ್ರು ಪ್ರಿನ್ಸಿಪಾಲ್ಗಳನ್ನು ಎಷ್ಟು ವರ್ಷ ಇರ್ಬೋದು? ಪ್ರಿನ್ಸಿಪಾಲ್ರಿಗೆ ಕ್ರೈಸ್ಟ್ ಡಿಪಾರ್ಟ್ಮೆಂಟಿನ ಕಾನೂನೇ ಇದೆ, 3 ವರ್ಷಕ್ಕೊಂದ್ಸಲ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಅದನ್ನ ಉಲ್ಲಂಘನೆ ಮಾಡಿ 15 ವರ್ಷ ಆದ್ರೂ ಈ ಸ್ವಾಮಿ ಅನ್ನೋನು ಇಲ್ಲೇ ಮಳ್ಳೆ ಹೊಡ್ಕೊಂಡಿರುವಂತ ಕಾರಣನಾದ್ರೂ ಏನು, ಇದು ದುರದೃಷ್ಟನಾದ್ರೂ ಏನು? ಇವಾಗ ಇಲ್ಲಿಗೆ ಬಂದಂತವ್ರು ಟ್ರಾನ್ಸ್ಫರ್ ಆಗಿದೆ, ಸರ್ಕಾರದ ಆದೇಶ ತಗೊಂಡು ಅದ್ರ ಪ್ರಕಾರ ಬಂದಿರತಕ್ಕಂಥ ಮೋಹನ್ ಅಂತ ಪ್ರಿನ್ಸಿಪಲ್ ಅವ್ರನ್ನ ಗೇಟ್ ಹತ್ರನೇ ನಿಲ್ಲಿಸಿ ಗೇಟ್ ಇಂದ ಒಳಗಡೆಗೆ ಬಿಡದೇ ಇರುವಂತ ತಪ್ಪು ಅವ್ರೇನ್ ಮಾಡಿದ್ರು? ಇವಾಗ ಇವರು ಒಬ್ರು ಪ್ರಿನ್ಸಿಪಾಲ್ ಆಗಿ ಇನ್ನೊಬ್ರು ಪ್ರಿನ್ಸಿಪಾಲ್ನ ಈ ತರ ಕೀಳು ಮಟ್ಟಕ್ಕೆ ನೋಡಿದ್ದು ದುರುದ್ದೇಶ ಏನು? ಇಂಥ ನಾಲಾಯಕ್ ಲೋಫರ್ಗಳನ್ನ ಇನ್ನು ಏನ್ ಇಟ್ಕೊಂಡಿದ್ದಾರೆ ನಮ್ಮ ತಾಲೂಕಲ್ಲಿ? ಶಾಲೆ ಇದೆ, ಅದರಲ್ಲಿ ಒಂದು ಕೋಟೆ ಬೆಟ್ಟ, ಕಂಬದಳ್ಳಿ ಮತ್ತು ಸೋಮನಾಥ ದೇವಸ್ಥಾನ ಒಣಕೆರೆ, ಇಲ್ಲಿ 3 ಶಾಲೆಗಳಿದೆ. ಭಾಳ 14 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮುಂದುವರೆದಿದ್ದಾರೆ. ಗಂಭೀರವಾದ ವಿಚಾರ. ಯಾಕೆಂತಂದರೆ ಒಂದೇ ಸ್ಥಳದಲ್ಲಿ ಒಬ್ಬ ಅಧಿಕಾರಿನ ಪ್ರಿನ್ಸಿಪಾಲ್ನ ಇಡಬಾರ್ದು. ಫಾರ್ ಎಕ್ಸಾಂಪಲ್ ಸೋಮನಹಳ್ಳಿನಲ್ಲಿ ಅಲ್ಲೇ ಇದ್ದಾರೆ, ಅವ್ರನ್ನ ಟ್ರಾನ್ಸ್ಫರ್ ಮಾಡಿ 127 ಜನ ಟ್ರಾನ್ಸ್ಫರ್ಗೆ ಆರ್ಡ್ರ್ ಮಾಡಿದ್ದೆ ಸರ್ಕಾರ. ಆದರೆ ಇವ್ರನ್ನ ಯಾಕೆ ಟ್ರಾನ್ಸ್ಫರ್ ಕೊಡ್ತಾ ಇಲ್ಲ? ಇದರಲ್ಲಿ ಏನೋ ಒಂದು ಹುನ್ನಾರ ಇದೆ. ಈ ಹಿನ್ನೆಲೆಯಲ್ಲಿ ಕೋಟೆ ಬೆಟ್ಟಕ್ಕೆ ಒಬ್ಬರು ಪ್ರಿನ್ಸಿಪಾಲ್ರು ವರ್ಗಾವಣೆಯಾಗಿ ಸ್ವಾಮಿ ಅನ್ನೋ ಜಾಗಕ್ಕೆ ವರ್ಗಾವಣೆಯಾಗಿ ಬಂದಿದ್ದಾರೆ. ಸ್ವಾಮಿ ಬೇರೆ ಕಡೆ ವರ್ಗಾವಣೆ ಆಗಿದ್ದಾರೆ. ಆದರೆ ಸ್ವಾಮಿ ಜಾಗಕ್ಕೆ ಬಂದಂಥ ಪ್ರಿನ್ಸಿಪಾಲ್ರಿಗೆ ಒಳಗಡೆ ಎಂಟ್ರಿ ಇಲ್ದೇ ಗೆಟೌಟ್ ಅಂತ ಕಳಿಸಿರುವಂಥ ಪ್ರಿನ್ಸಿಪಾಲ್ರ ಧೋರಣೆ ಭಾಳ ಹೀನಾಗಿದೆ. ಭಾಳ ದುರಾಂಕಾರದ ವರ್ತನೆಯಿಂದ ಆ ಸ್ವಾಮಿನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಘವೇಂದ್ರ. ನಿಜಕ್ಕೂ ಆಶ್ಚರ್ಯ ಇದು. 14 ವರ್ಷಗಳಾಗಿದೆ ವರ್ಗಾವಣೆಯಾಗಿ, ಇನ್ನೂ ಅಲ್ಲೇ ಠಿಕಾಣಿ ಹೂಡಿದಾನೆ ಅಂದರೆ ಇವರು ಹೇಳೋರು ಕೇಳೋರು ಯಾರೂ ಇಲ್ವಾ ಅಂತ. ಇವ್ರನ್ನ ಕೇಳಿದಾಗ ಏನಾದರೂ ಉತ್ತರ ಕೊಟ್ರಾ? ಇಲ್ವಾ? ಎಸ್ ರಾಮ್, ಏನು ಮಂಡ್ಯ ಜಿಲ್ಲೆ ನಾಗಮಂಗಲದ
ಕೋಟೆ ಬೆಟ್ಟದಲ್ಲಿರುವಂತಹ ಏನು ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕಳೆದ 14 ವರ್ಷಗಳಿಂದ ಒಂದೇ ಒಂದು ಈ ಒಂದು ವಸತಿ ಶಾಲೆಯಲ್ಲಿ ಅಲ್ಲಿನ ಪ್ರಿನ್ಸಿಪಲ್ ಒಬ್ಬರು ಕೂಡ ಗೂಟ ಹೊಡ್ಕೊಂಡು ಕೂತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿರುವಂತದ್ದು. ಈತನ ಪ್ರತಿ ಬಾರಿ ಕೂಡ ಏನಾದ್ರು ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ ವರ್ಗಾವಣೆ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಈತ ಒಂದಲ್ಲ ಒಂದು ಕಾರಣಗಳನ್ನ ಕೊಟ್ಟು ತನ್ನ ರಾಜಕೀಯ ಪ್ರಭಾವವನ್ನು ಬಳಸಿ ಇಲ್ಲೇ ಉಳ್ಕೋತಾ ಇದ್ದಾನೆ. ಜೊತೆಗೆ ಈ ಏನು ಇತ್ತೀಚೆಗಷ್ಟೇ ಏನು ಕಳೆದ 2 ದಿನಗಳ ಹಿಂದಷ್ಟೇ ಕೂಡ ಒಂದು ಘಟನೆ ನಡೆದಿದೆ. ಏನು ಈ ಶಾಲೆಗೆ ವರ್ಗಾವಣೆಯಾಗಿ ಬಂದಂತ ಮೋಹನ್ ಎಂಬ ಪ್ರಿನ್ಸಿಪಾಲ್ಗೆ ಈತ ಶಾಲೆ ಒಳಗೂ ಕೂಡ ಬಿಡ್ಕೊಳ್ತೇನೆ, ಗೇಟ್ ನ ಮುಂದೆ ನಿಲ್ಲಿಸಿ ಆತನ ಗೆಟ್ ಔಟ್, ನೀನು ಈ ಶಾಲೆಗೆ ಬರಬಾರ್ದು, ನಾನೀಗಾಗಲೇ ಕೂಡ ನನ್ನ ಏನು ವರ್ಗಾವಣೆಯನ್ನ ಕ್ಯಾನ್ಸಲ್ ಮಾಡಿಸ್ಲಿಕ್ಕೆ ಹೋಗ್ತಿದ್ದೀನಿ, ನೀನು ಶಾಲೆ ಒಳಗೆ ಬಂದ್ರೆ ಸರಿ ಇರಲ್ಲ ಅಂತ ಹೇಳಿ ದರ್ಪವನ್ನು ಕೂಡ ಮೆರೆದಿದ್ದಾನೆ. ಇದರಿಂದ ಅಲ್ಲಿನ ಸ್ಥಳೀಯ ಸಾರ್ವಜನಿಕರು ಸೇರಿದಂತೆ ಅಲ್ಲಿನ ಕೆಲ ಹೋರಾಟಗಾರರು ಕೂಡ ಇದರ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಏನಿತ್ತ ಸ್ವಾಮಿ ಅಂತ ಇದ್ದಾನೆ, ಕಳೆದ 14 ವರ್ಷಗಳಿಂದ ಈ ಒಂದು ಶಾಲೆಯಲ್ಲಿ ತನ್ನ ಅಕ್ರಮವಾಗಿ ಒಂದು ಕೋಟೆಯನ್ನು ನಿರ್ಮಿಸಿಕೊಂಡಿದ್ದಾನೆ. ಅಲ್ಲಿ ಬರುವಂತಹ ಒಂದು ಭ್ರಷ್ಟಾಚಾರಗಳು ಬಯಲಿಗೆ ಬರುತ್ತೆ ಅಂತ ಹೇಳಿ ಯಾವುದೇ ಒಂದು ವರ್ಗಾವಣೆ ಬಂದರೂ ಕೂಡ ವರ್ಗಾವಣೆನ ತೆರವು ಮಾಡಿ ಅಲ್ಲೇ ಉಳ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾನೆ ಅನ್ನೋ ಗಂಭೀರ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಪುಷ್ಟಿ ನೀಡುವಂತೆ ಕೂಡ ಈತ ಪ್ರತಿ ಬಾರಿ ಕೂಡ ಏನು ವರ್ಗಾವಣೆ ಸಂದರ್ಭದಲ್ಲಿ ಒಂದಲ್ಲ ಒಂದು ಅನಾರೋಗ್ಯದ ನೆಪವನ್ನು ಇಟ್ಕೊಂಡು ತನ್ನ ರಾಜಕೀಯ ಪ್ರಭಾವವನ್ನು ಬಳಸಿ ಈ ರೀತಿಯಾಗಿ ಮಾಡ್ಕೊಂಡು ಬರ್ತಿದ್ದಾನೆ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಮೊನ್ನೆ ಕೂಡ ಈ ಒಂದು ಘಟನೆ ನಡೆದಿದೆ. ಏನು ಹೊಸದಾಗಿ ಅಲ್ಲಿಗೆ ವರ್ಗಾವಣೆಗೆ ಬಂದಂತಹ ಪ್ರಿನ್ಸಿಪಾಲ್ಗೆ ಈ ರೀತಿ ಗೇಟ್ ನ ಮುಂದೆ ನಿಲ್ಲಿಸಿ ಅವಮಾನ ಮಾಡಿ ಕಳಿಸಿರುವಂತದ್ದು ನಿಜಕ್ಕೂ ಕೂಡ ಒಂದು ಅಕ್ಷಮ್ಯ ಅಪರಾಧ. ಜೊತೆಗೆ ಏನು ಈ ವರ್ಗಾವಣೆ ಆದ ಸಂದರ್ಭದಲ್ಲಿ ಅಲ್ಲಿನ ಪೋಷಕರ ಕೆಲ ಮಕ್ಕಳ ಪೋಷಕರು ಸೇರಿದಂತೆ ಕೆಲವು ವಿದ್ಯಾರ್ಥಿಗಳನ್ನ ಪ್ರತಿಭಟನೆ ಮತ್ತು ಧರಣಿ ಮಾಡಿಸುವ ಮೂಲಕ ಈತ ಪರೋಕ್ಷವಾಗಿ ತನ್ನ ಎತ್ತಿಕಟ್ಟಿ ಈ ಒಂದು ವರ್ಗಾವಣೆಯನ್ನ ಕ್ಯಾನ್ಸಲ್ ಮಾಡಿಸ್ಕೊ ಬರ್ತಾ ಇದ್ದಾನೆ. ಹೀಗಾಗಿನೇ ಕೂಡ ಇದರ ವಿರುದ್ಧ ಸಾಕಷ್ಟು ಹೋರಾಟಗಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಮೊದಲು ಈತನಿಗೆ ಒಂದು ಸಾಮಾಜಿಕ ತಿಳುವಳಿಕೆಯನ್ನು ಕೊಡಬೇಕು. ಯಾಕೆಂದ್ರೆ ಈತನಿಗೆ ಸರ್ಕಾರಿ ಸೇವೆಯಲ್ಲಿ 3 ವರ್ಷಕ್ಕೊಮ್ಮೆ ಏನು ಟ್ರಾನ್ಸ್ಫರ್ ನಿಯಮ ಇದೆ. ಆದ್ರೆ ಇದೆಲ್ಲವನ್ನ ಮೀರಿ ಈತ ಅಕ್ರಮವಾಗಿ ಈಗ 14 ವರ್ಷಗಳಿಂದ ಇದೇ ಶಾಲೆಯಲ್ಲಿ ಇದ್ದಾನೆ. ಈತ ಅಕ್ರಮವನ್ನು ಎಸಗ್ತಾ ಇದ್ದಾನೆ. ಹಾಗಾಗಿ ಈ ಅಕ್ರಮವನ್ನು ಬಯಲಿಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಯಾರಿಗೂ ಕೂಡ ಈತ ಬೇರೆ ರೀತಿಯಾಗಿ ಚಾರ್ಜನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಇದನ್ನು ಮೊದಲು ಅಮಾನತು ಮಾಡಿ ಈತನ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಜೊತೆಗೆ ಇದನ್ನ ವಿರುದ್ಧ ತನಿಖೆಯನ್ನು ಮಾಡಿಸಬೇಕು ಅಂತ ಹೇಳಿ ಕೆಲ ಸಂಘಟನೆ ಮುಖಂಡರು ಕೂಡ ಒತ್ತಾಯವನ್ನ ಮಾಡಿರುವಂತದ್ದು. ರಾಮ್, ಎಸ್ ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ನಾವು ಈ ಕುರ್ಚಿ ಬಿಟ್ಟು ಕೊಡದೆ ಅಲ್ಲೇ ಠಿಕಾಣಿ ಹೂಡಿರುವಂಥ ಪ್ರಿನ್ಸಿಪಲ್ ಸ್ವಾಮಿಯವ್ರಿಗೆ ಕರೆ ಮಾಡ್ತಾ ಇದ್ದೀವಿ. ಆದರೆ ಪಾಪ ಸ್ವಾಮಿಯವರು ಕರೆ ಕಟ್ ಮಾಡ್ತಾ ಇದ್ದಾರೆ. ಮುಖ ಎಲ್ಲಿದೆ ಮಾತಾಡೋಕ್ಕೆ, ಧೈರ್ಯ ಬೇಕಲ್ಲ ಮಾತಾಡೋದಕ್ಕೆ. ಆದರೂ ಎಷ್ಟು ಧೈರ್ಯ ರೀ ಈ ವ್ಯಕ್ತಿಗೆ, ಬಂಡ್ ಧೈರ್ಯ ಅಂತ ಅನ್ಸಲ್ವಾ? 14 ವರ್ಷದಿಂದ ಒಂದೇ ಕಡೆ ಠಿಕಾಣಿ ಹೂಡಿದಾನೆ. ಅದು ಸರ್ಕಾರ ಆದೇಶ ಹೊರಡಿಸಿದ್ರೂ ಕೂಡ ಎಲ್ಲೂ ಹೋಗಿಲ್ಲ. ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ, ಅಲ್ಲೂ ಹೋಗಿಲ್ಲ. ನಾನು ಇದೇ ಶಾಲೆಯಲ್ಲಿ ಇರ್ತೀನಿ, ಇಲ್ಲೇ ಇರ್ತೀನಿ. ಆ ಹಠ ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂಥದ್ದೇನಿದೆ ಅಲ್ಲಿ? ಎಲ್ಲೇ ಹೋದರೂ ಕೂಡ ಮಕ್ಕಳಿಗೆ ಪಾಠ ಮಾಡೋದೇ ಅಲ್ವಾ? ಸೊ ಈಗ ಮತ್ತೊಬ್ಬರು ವರ್ಗಾವಣೆ ಆಗಿ ಬಂದಿರುವಂಥ ಮೋಹನ್ ಅವರಿದ್ದಾರೆ, ಅಂದರೆ ಪ್ರಾಂಶುಪಾಲರು, ಹೊಸ ಪ್ರಾಂಶುಪಾಲರು. ಅವರು ಬಂದು ಸರ್ ನನಗಿಲ್ಲಿ ವರ್ಗಾವಣೆ ಆಗಿದೆ, ಇನ್ಮೇಲೆ ನಾನಿಲ್ಲಿ ಇರ್ತೀನಿ ಅಂತ ಹೇಳಿದಾಗ ಒಳಗಡೆ ಬರಂಗೇ ಇಲ್ಲ ನೀನು, ನಾನಿರೋವರೆಗೂ ನೀನು ಒಳಗಡೆ ಬರಂಗೇ ಇಲ್ಲ ಅಂತ ಹೇಳಿ ಗೇಟ್ ಕ್ಲೋಸ್ ಮಾಡಿ ಹೊರಗಡೆ ನಿಲ್ಲಿಸಿದ್ದಾರೆ. ಆ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಮೋಹನ್, ಹೊಸ ಪ್ರಿನ್ಸಿಪಲ್ ಮೋಹನ್. ಹೊರಗಡೆ ಹಾಕುವಂಥ ಅಧಿಕಾರ ಯಾರು ಕೊಟ್ಟಿದ್ದು ಈ ಮನುಷ್ಯನಿಗೆ, ಸ್ವಾಮಿಗೆ? ಮಾಡ್ತಾ ಇರೋದೇ ತಪ್ಪು ಕೆಲಸ, ಮಾಡ್ತಾ ಇರೋದೇ ತಪ್ಪು ಕೆಲಸ. 14 ವರ್ಷಗಳಿಂದ ಅಲ್ಲೇ ಠಿಕಾಣಿ ಹೂಡಿರೋದು. ಸೊ ಆಶ್ಚರ್ಯ ಅಂತ ಅಂದರೆ ನಮ್ಮ ವ್ಯವಸ್ಥೆ ಹೆಂಗಾಗೋಗ್ಬಿಟ್ಟಿದೆ ನೋಡಿ. ಈತನಿಗೆ ರಾಜಕೀಯ ಬೆಂಬಲ ಇದೆ ಅಂತ, ರಾಜಕೀಯ ನಾಯಕರ ಬೆಂಬಲ, ಅದರ ಸಪೋರ್ಟ್ನಿಂದ ಈತ ಇಲ್ಲೇ ಇದ್ದಾನಂತೆ. ಈಗ ಶಾಲೆಗೆ ಬಂದಿರುವಂಥ ಹೊಸ ಪ್ರಿನ್ಸಿಪಲ್ ಮೋಹನ್ ಕುಮಾರ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಓಕೆ, ಅದು ಫೋನ್ ಸಂಪರ್ಕ ಕಟ್ ಆಗಿದೆ, ಮತ್ತೊಮ್ಮೆ ಟ್ರೈ ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ, ಇಲ್ಲಿ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಇದು ಆಶ್ಚರ್ಯ ಯಾಕೆಂತ ಹೇಳಿದರೆ, ಒಬ್ಬ ವ್ಯಕ್ತಿಗೆ ಯಾವುದೇ ಅಧಿಕಾರಿ ಆಗಿರಲಿ ಟ್ರಾನ್ಸ್ಫರ್ ಆಯಿತು ಅಂತ ಅಂದರೆ ಅವ್ರು ಎಲ್ಲಿ ಜಾಗ ಕೊಟ್ಟಿದ್ದಾರೆ ಅಲ್ಲಿ ಹೋಗಬೇಕು ಅವರು. ಅದನ್ನು ಬಿಟ್ಟು ಇಲ್ಲೇ 14 ವರ್ಷಗಳಿಂದ ಠಿಕಾಣಿ ಹೊಡ್ಕೊಂಡು ಕೂತಿದ್ದಾರೆ, ಮೊಳೆ ಹೊಡ್ಕೊಂಡು ಕೂತಿದ್ದಾರೆ ಅಂತ ಅಂದರೆ ಏನರ್ಥ? ಈತನಿಗೆ ದೊಡ್ಡ ಬೆಂಬಲ ಅಂತೂ ಇದ್ದೇ ಇದೆ, ಬ್ಯಾಕ್ ಸಪೋರ್ಟ್ ಇದೆ. ಬ್ಯಾಕ್ ಸಪೋರ್ಟ್ ಇಲ್ಲದೆ ಈತ ಇಷ್ಟು ವರ್ಷಗಳ ಕಾಲ ಇಲ್ಲೇ ಒಂದೇ ಕಡೆ ಕೂರೋದಕ್ಕೆ ಸಾಧ್ಯ